ಅಂದರೆ ನಮಗೆ ಪಂಚಭೂತಗಳು ಗೊತ್ತಿದೆ. ಪಂಚಭೂತಗಳ ಧ್ವನಿ ಸ್ವರೂಪವೇ ಐದನೇ. 5 ಎಲಿಮೆಂಟ್ಸ್ ಏನು ಅನ್ನೋದು ಎಲ್ಲರೂ ಗೊತ್ತಿದೆ. ಗಾಳಿ, ನೀರು, ಮಣ್ಣು, ಆಕಾಶ, ಬೆಂಕಿ. ಅವುಗಳಿಗೆ ಒಂದು ಧ್ವನಿ ಕೂಡ ಇದೆ ಅನ್ನೋದು ಕೂಡ ಮುಖ್ಯ. ದಿ ಸಿಬ್ಲಿಂಗ್ಸ್ ಆಫ್ ದಿ 5 ಎಲಿಮೆಂಟ್ಸ್ ಆರ್ ಕಾಲ್ಡ್ ಪೆಂಟಟಾನಿಕ್ ಸ್ಕೇಲ್ಸ್ ಅಂತ. ಅದನ್ನು ನಾನು ಐದನಿ ಅನ್ನುವ ಹೆಸರಿನಲ್ಲಿ ಒಂದು ಸಂಗೀತ ಶಾಸ್ತ್ರವನ್ನಾಗಿ ರೂಪಿಸಿದ್ದೀನಿ. ಅದಕ್ಕೆ ಸುಮಾರು 18 ವರ್ಷಗಳ ಕಾಲ ತೆಗೆದುಕೊಂಡು ಈಗ ಐದನಿ ಸಂಗೀತ ಶಾಸ್ತ್ರವನ್ನು ನಮ್ಮ ಮೈಸೂರಿನ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಡಿಲೀಟ್ ಕೊಟ್ಟು ಅದಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ. ಈಗ ಮುಂದಿನ ಕೆಲಸ ಏನು ಅಂದರೆ ಐದನಿ ಸಂಗೀತ ಶಾಸ್ತ್ರದ ಪಠ್ಯಗಳನ್ನು ಕಲಿಸುವ ಮತ್ತು ಕಲಿತುಕೊಳ್ಳುವ ಪೀಳಿಗೆಯನ್ನು ಬೆಳೆಸಬೇಕು. ಅದು ಆ ಕೆಲಸ ಮಾಡ್ತಾ ಇದ್ದೀವಿ. ಅದು ಸಾಮಾನ್ಯವಾದ ವಿಷಯವಲ್ಲ. ಯಾಕೆಂದರೆ ಕರ್ನಾಟಕ ಸಂಗೀತದಲ್ಲಿ ಒಂದು ಬೇಸಿಕ್ ಲೆಸನ್ಸನ್ನು, ಪಿಳ್ಳಾರಿ ಗೀತೆಗಳು ಅಂತ ಕರಿತೀವಿ ನಾವು, ಅದನ್ನು ಪ್ರಸಿದ್ಧ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಸುಮಾರು 700 ವರ್ಷಗಳು ತೆಗೆದುಕೊಂಡಿದೆ. ಸಾಮಾನ್ಯವಾದ ವಿಷಯ ಅಲ್ಲ. ಹಾಗಾಗಿ ಐದನಿ ಸಂಗೀತದ ಪುಟ್ಪದ ಮತ್ತು ಬೇಸಿಕ್ ಪಠ್ಯಗಳನ್ನು ನಾವು ಪ್ರಚಾರ ಮಾಡಬೇಕಂದ್ರೆ ಅದೊಂದು ದೊಡ್ಡ ಪೀಳಿಗೆಯ ಜವಾಬ್ದಾರಿ. ಈಗ ನನ್ನ ಕಾಲದಲ್ಲಿ, ನನ್ನ ಸಮಯದಲ್ಲಿ ನಾನು ಅದಕ್ಕೆ ಏನು ಬೇಕೋ ಒಂದು ಗೌರವ ಸಲ್ಲಿಸೋದಕ್ಕೋಸ್ಕರ ಐದನಿ ಅನ್ನೋದನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಒಂದು ಪ್ರಶಸ್ತಿಯನ್ನು ಇಟ್ಟು ಇಂಥ ಸಾಧಕರ ಜೊತೆಯಲ್ಲಿ ಈ ಸಂಗೀತವು ಬೆಳೆಯಲಿ ಅನ್ನೋ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಇಟ್ಟಿದ್ದೀನಿ. ಈಗ ಈ ಐದನಿ ಸಂಗೀತ ಶಾಸ್ತ್ರ 5 ಕವಲುಗಳಾಗಿ ಮಾಡಿದೆ. ಈಗ ಸಂಗೀತ ಅಂದರೆ ಗಾಯನ, ಗಾಯನ ಆದಮೇಲೆ ನರ್ತನೆ, ಅದಾದಮೇಲೆ ಭಾವನೆ, ಅದಾದಮೇಲೆ ಸೃಜನೆ, ಅದಾದಮೇಲೆ ಈ ತಾಂತ್ರಿಣಿ, ಹೀಗೆ ಅದು ಕವಲುಗಳಾಗಿ ಹೊಡಿತಾ ಹೋಗ್ತವೆ. ಈ ಮುಂದಿನ ಶಾಸ್ತ್ರವಾದ ನರ್ತನಿ, ಐದನಿಯ 2ನೆಯ ಶಾಸ್ತ್ರ ನರ್ತನಿ, ಇದನ್ನು ನಾವು ಶಾಸ್ತ್ರೋಕ್ತವಾಗಿ ಕಲಿಯುವ ಬಗ್ಗೆ, ಪಠ್ಯಗಳ ಬಗ್ಗೆ ಎಲ್ಲವನ್ನು ಸಂಶೋಧನೆ ಮಾಡ್ತಾ ಇದ್ದೀವಿ. ಹೀಗೆ ಸಂಶೋಧನೆ ಮಾಡ್ತಿದ್ದಾಗ ನನಗೆ ಒಂದು ಈ ತಾಳದ ಆದಿಮಾನವನ ಆನಂದ ಎಲ್ಲಿದೆ ಅಂತ ಕಂಡುಹಿಡಬೇಕು ಅಂತ ಯೋಚನೆ ಮಾಡಿದ್ವಿ. ನರ್ತನಿ ಅಂದರೆ ಆತ್ಮವು ಅವಿಸಿಟ್ಟುಕೊಂಡ ಭಾವಭಾಷಾಶಾಸ್ತ್ರ. ಆತ್ಮವು ಅವಿಸಿಟ್ಟುಕೊಂಡ ಭಾವಭಾಷಾಶಾಸ್ತ್ರ ಯಾವುದು ಅಂದರೆ ಅದು ನರ್ತನಿ. ಅದು ಹೇಗೆ ಸಿದ್ಧಾಂತ ಮಾಡೋದು? ಆದಿಮಾನವ ತನ್ನ ಮೂಲದಲ್ಲಿ ಆನಂದಕ್ಕಾಗಿ ಯಾವ ರೀತಿ ಕುಣಿತಿದ್ದ, ಇದರ ಸಂಶೋಧನೆ ಹೊರಟ್ರೆ ನಾವು ಹರಪ್ಪ ಮೊಹೆಂಜೊದಾರೋ ಹತ್ರಕ್ಕೆ ಹೋಗ್ಬಿಟ್ವಿ. ಅಲ್ಲಿ ಈರುಳಿಗರು ಅನ್ನುವ ಒಂದು ಟ್ರೈಬ್ಸ್ ಇತ್ತು. ಅವರ DNA ಹರಪ್ಪ ಮೊಹೆಂಜೊದಾರೋದಲ್ಲಿದೆ. ಸರಿ, ಆ DNA ಹುಡ್ಕೊಂಡು ಬಂದರೆ ನಮ್ಮ ರಾಮನಗರದಲ್ಲಿ ಆ ಈರುಳಿಗರ 300 ಮನೆಗಳಿದ್ದಾವೆ. 300 ಅವರ ಪೂಜಾರಿ ಕುಲ ಅಂತ ಕರೀತಾರೆ. ಅವರಲ್ಲಿ ಒಂದು ತಾಳ ಇದೆ. ಅದು ಏನು ತಾಳ ಅಂದರೆ ಧಿಮ್ 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 ದಿಮ್ ದಿಮ್ ದಿಮ್, ಈ ಥರದ್ದು ತಾಳ. ಈ ತಾಳವನ್ನು ನಾನು ಭಾಳ ಆಕರ್ಷಕವಾಗಿ ಸಂಶೋಧನೆ ಮಾಡ್ತಾ ಹೋದರೆ ಅದರ ತುದಿ ನೀಲಗಿರಿಯಲ್ಲಿದೆ. ನೀಲಗಿರಿಯಲ್ಲಿ ಕೋಟ, ತೋಡ, ಈರುಳಿಗ, ಕುಡುಂಬ, ಈ ರೀತಿಯಾದ 6 ಟ್ರೈಬ್ಸ್ ಇದ್ದಾರೆ. ಈ 6 ಟ್ರೈಬ್ಸು ಸ್ವಲ್ಪ ಭಿನ್ನ ಭಿನ್ನ ಆಚರಣೆಗಳಿದ್ದರು. ಅವರ ಕುಣಿತದ ತಾಳ ಇದೇ ಆಗಿದೆ. ಯಾರು ಈರುಳಿಗರು ಏನು ಕುಣಿತಾರೋ ಅದೇ ತಾಳದಲ್ಲಿ ಅವರು ಕುಣಿತಾವ್ರೆ. ನಾನು ಇದನ್ನೆಲ್ಲ ಸ್ವಲ್ಪ ದಾಖಲು ಮಾಡಿಕೊಂಡು ಬೆಂಗಳೂರು ಬಂದರೆ, ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅಲ್ಲಿ ಯಾರು ಆ ತಾಳ ಹಾಕಿದ್ರೆ ಆ ತಾಳಕ್ಕೆ ತಕ್ಕಂಗೆ ಅವರು ಕುಣಿತಿದ್ದಾರೆ. ನಾನು ಅವಾಗ ಯೋಚನೆ ಮಾಡಿದೆ, ನಾವು ವೇದಗಳು ಮತ್ತು ಇತ್ಯಾದಿಗಳ ಮೂಲಕ ನಮ್ಮ ಜ್ಞಾನ ಭಂಡಾರವನ್ನು ದಾಖಲು ಮಾಡ್ಕೊಳ್ತಾ ಬರ್ತೀವಿ ಅಲ್ವಾ. ಆದರೆ ಈ ಬುಡಕಟ್ಟಿನ ಜನ, ಆದಿಮಾನವರು, ಅವರಿಗೆ ಬರವಣಿಗೆ ಗೊತ್ತಿಲ್ಲದೆ ಇರೋದ್ರಿಂದ ತಾಳದ ಮುಖಾಂತರ ತಮ್ಮ ಜ್ಞಾನ ಪರಂಪರೆಯನ್ನು ಅವರು ಕ್ಯಾರಿ ಮಾಡ್ತಾ ಬಂದಿದ್ದಾರೆ ಅನ್ನೋದು ಗೊತ್ತಾಗಿ ನಾನು ಈ ಮಾತನ್ನು ಬರೆದೆ. ನರ್ತನಿ ಅಂದರೆ ಆತ್ಮವು ಅವಿಸಿಟ್ಟುಕೊಂಡ ಭಾವಭಾಷಾಶಾಸ್ತ್ರ. ಸೊ ಹಾಗಾಗಿ ನಾನು ಸಂಗನಕಲ್ಲಿಗೆ ಹೋಗಲೇಬೇಕಾಯಿತು.
ಕೋರಿ ಶೆಟ್ಟರ್ನ ಮೀಟ್ ಮಾಡಬೇಕಾಗಿತ್ತು. ಈ ಈರುಳ್ಳಿಗರಂದರೆ ಯಾರು, ಇವರು DNA ಏನು, ಇವರು ಎಷ್ಟು ಸಾವಿರ ವರ್ಷಗಳಿಂದ ಇದ್ರು ಇಲ್ಲಿ ಅಂತ ಕೇಳಿದ್ರೆ ಅವರು ದಾಖಲೆಗಳ ಸಮೇತ ಪಳೆಯುಳಿಕೆಗಳ ಸಮೇತ ಎಲ್ಲವನ್ನು ವಿವರಿಸಿಟ್ಟು ಅವರ ಸಂಗೀತದ ಧ್ವನಿಗಳು ಯಾವ ಬಂಡೆ ಮೇಲೆ ಹೇಗಿದೆ ಅದನ್ನೆಲ್ಲ ತೋರಿಸೋದು. ಇದು ಎಷ್ಟು ದೊಡ್ಡ ವಿಷಯ ಅಂದರೆ ಹೇಳಿಕೊಳ್ಳಕ್ಕೆ ಹೆಮ್ಮೆ ಅನಿಸುತ್ತೆ. ನಮಗೆ ತಮಿಳುನಾಡಿನಲ್ಲಿ ಐರಾವತಂ ಮಾಧವನ್ ಅಂತ ಒಬ್ಬರಿದ್ದಾರೆ. ಅವರು ಹರಪ್ಪ ಮೊಹೆಂಜೋದಾರದ ಲಿಪಿಯನ್ನು ಅವರು ಓದೋದಕ್ಕೆ ಜೀವನವಿಡೀ ಕಷ್ಟಪಟ್ಟಿದ್ದಾರೆ. ಆ ಲಿಪಿಯನ್ನು ಓದಬೇಕು ಅಂತ. ಅವರಷ್ಟೇ ತೂಕದ ವ್ಯಕ್ತಿ ರವಿ ಕೋರಿ ಶೆಟ್ಟರ್, ಅವರಷ್ಟೇ ತೂಕದ ವ್ಯಕ್ತಿ. ನಾನು ಈ ಮಹತ್ವದ ವಿಷಯವನ್ನು ನನ್ನ ಓಕೆ ಚಿತ್ರದ ಸಹ ನಿರ್ಮಾಪಕರು ಅವರಿಗೆ ಈ ವಿಷಯ ತಿಳಿಸಿದೆ. ಯಾಕೆಂದರೆ ನವೆಂಬರ್ 15ರಿಂದ ರೆಗ್ಯುಲರ್ ಆಗಿ ಶೂಟಿಂಗ್ ಶೆಡ್ಯೂಲ್ ಆಗಿತ್ತು. ನಾನು ಹೇಳಿದೆ, ಇಂಥ ಒಂದು ವ್ಯಕ್ತಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಬಿಟ್ಟು ಬಳ್ಳಾರಿಯಲ್ಲಿ ಹೋಗಿ ಆ ಮ್ಯೂಸಿಯಂ ಇದ್ದರು ಅವರಿಗೆ ಸನ್ಮಾನ ಮಾಡಬೇಕು ಅಂದೆ. ನಮ್ಮ ಪ್ರೊಡ್ಯೂಸರ್ ಅಂದರು, ಸರ್ ಶೂಟಿಂಗ್ ಬೇಕಾದ್ರೆ 15 ದಿವಸ ನಿಧಾನ ಮಾಡಿ ಮೊದಲು ಆ ಕೆಲಸ ಮಾಡಿ ಅಂದರು. ಈಗ ನವೆಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ದಿವಸ ಆ ಅದ್ಭುತವಾದ ಮ್ಯೂಸಿಯಂ ಆವರಣದಲ್ಲಿ ಅವರ ಎಲ್ಲ ಸಾಧನೆಗಳು ಬಲ್ಲಂಥ ಸಾಧಕರ ಜೊತೆಯಲ್ಲಿ ಕೂರಿಸಿ, ಸಾಧ್ಯವಾದರೆ ವೀರಭದ್ರಪ್ಪನವ್ರನ್ನ ಕರೆಯೋಣ ಅಂದ್ಕೊಂಡಿದ್ದೀನಿ. ಆ ಕಡೆಯ ದೇಸಿ ಲೇಖಕ ಅವನ್ನೆಲ್ಲ ಕೂರಿಸಿ ರವಿ ಕೋರಿ ಶೆಟ್ಟರ್ ಅವರಿಗೆ ಹೃದಯ ತುಂಬಿ 5ನೇ ಎಂಟರ್ಟೈನ್ಮೆಂಟ್ ಮುಖಾಂತರ ಒಂದು ಚಿನ್ನದ ಪದಕವನ್ನು ಕೊಟ್ಟು ಹೃದಯ ತುಂಬಿ ಸನ್ಮಾನಿಸಬೇಕು ಅನ್ನೋದು ನಿರ್ಧಾರ ಮಾಡಿದ್ದೀವಿ. ಹಾಗಾಗಿ ಈ ಸುದ್ದಿಯನ್ನು ಮಾಧ್ಯಮ ಮಿತ್ರರು ಸ್ವಲ್ಪ ವಿವರವಾಗಿ ಜನಸಾಮಾನ್ಯರಿಗೆ ಮತ್ತು ಬುದ್ಧಿವಂತರಿಗೆ ತಿಳಿಯುವ ಮಾಡಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಕೇಳ್ಕೊತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.